ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ನಾವು ಆರಾಮದೀವಿ. ಇವತ್ತು ನಮ್ಮ ಚಾನಲ್ನಲ್ಲಿ ಹಾಗಲಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬರ್ರಿ ನೀವು ಒಮ್ಮೆ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಇದನ್ನು ಮಾಡಲು ಗ್ಯಾಸ್ ಹಚ್ಕೊಂಡು ಒಂದು ಬೊಗೋನಿ ಇಡ್ರಿ. ಬೊಗೋನಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. 2 ಚಮಚದಷ್ಟು ಒಳ್ಳೆಣ್ಣೆ ಹಾಕ್ಕೊಳ್ರಿ. ಈಗ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ರಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ಎಣ್ಣೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ರಿ. ಮತ್ತು ಸ್ವಲ್ಪ ಲೈಟಾಗಿ ಕೆಂಪಗಾಗಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಉಳ್ಳಾಗಡ್ಡಿನ ಹುರ್ಕೊಳ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಾವಿಲ್ಲಿ ಕೆಂಪು ಉಪ್ಪು ಬಳಸಾಕತ್ತೀವಿ, ನೀವು ಯಾವುದಾದ್ರೂ ತೊಗೊಳ್ಬೋದು ರೀ. ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಉಪ್ಪು ಉಳ್ಳಾಗಡ್ಡಿ ಜೊತೆಗೆ ಕಲಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ರಿ. ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆ ಚಾನಲ್ನೂ ಸಹ ಸಪೋರ್ಟ್ ಮಾಡಿ. ಮತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಹುರಿದಿಟ್ಟುವಂಥ ಹಾಗಲಕಾಯನ್ನು ಹಾಕ್ಕೊಳ್ರಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗಲಕಾಯನ್ನು. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಈಗ ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ. ಒಂದು ಅರ್ಧ ಚಮಚದಷ್ಟು ಒಣ ಖಾರ ಹಾಕ್ಕೊಳ್ರಿ. ಈಗ ಚೆನ್ನಾಗಿ ಕಲಿಸ್ಕೊಡ್ರಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶುಗರ್ ಇರೋರಿಗಂಕರು ಮತ್ತಿಷ್ಟು ಅಮೃತ ಇದ್ದಂಗೆ ಇದು ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ತಿನ್ನೋದ್ರಿಂದ ಇದು ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಈಗ ಚೆನ್ನಾಗಿ ಕಲಿಸ್ಕೊಳ್ರಿ. ಉಪ್ಪು ಖಾರ ಹಾಗಲಕಾಯಿ ಜೊತೆಯೊಂದಿಗೆ ಸರಿಯಾಗಿ ಬೆರಿಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕಲಿಸ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ರಿ. ತುಂಬ ಚೆನ್ನಾಗಿರ್ತೈತೆ ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ರಿ. ನಾವಿಲ್ಲಿ ಕರಿ ಬೆಲ್ಲನೂ ಬಳಸಾಕತ್ತೀವಿ, ನೀವು ಯಾವುದಾದ್ರೂ ಬೆಲ್ಲ ತೊಗೊಳ್ಬೋದು ರೀ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ರಿ. ಹಾಗಲಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಳ್ರಿ. ಎಣ್ಣೆ ಕುದಿಯೋದಕ್ಕೆ ಬಿಡ್ರಿ. ಈ ಕಡೆ ಇನ್ನೊಂದು ಬಟ್ಟಲ್ದಾಗ ಸ್ವಲ್ಪ ಪುಟಾಣಿ ಹಿಟ್ಟು ತೊಗೊಳ್ರಿ. ಒಂದು 4 ಚಮಚದಷ್ಟು ಪುಟಾಣಿ ಹಿಟ್ಟು ತೊಗೊಳ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಗಂಟು ಇರಬಾರ್ದು, ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ರಿ. ಜಾಸ್ತಿ ನೀರು ಹಾಕ್ಕೊಳ್ಬೇಡ್ರಿ. ನೋಡಿ ಈ ರೀತಿಯಾಗಿರಬೇಕು ಕನ್ಸಿಸ್ಟೆನ್ಸಿ. ಇದಾದ ನಂತರ ಈಗ ಇದನ್ನು ಕುದಿಯುತ್ತಿರುವ ಹಾಗಲಕಾಯಿ ಪಲ್ಯಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ರಿ. ಇದು ಈಗ ಗಟ್ಟಿಯಾಗುತ್ತದೆ ಪಲ್ಯ. ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಪೂರ್ತಿ ಸಣ್ಣಗೆ ಇಟ್ಟು ಒಂದು 3-4 ನಿಮಿಷ ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ರಿ ಪಲ್ಯನ. ಈಗ ನೋಡಿ ಈ ರೀತಿಯಾಗಿದೆ ಕುದ್ದ ಮೇಲೆ. ಈ ಪಲ್ಯ ಪರ್ಫೆಕ್ಟಾಗಿ ಕುದ್ದಿದೆ ಇಲ್ಲಂದರೆ ಹೇಗೆ ನೋಡಬೇಕಂದ್ರೆ, ಈಗ 1 ಚಮಚ ತೊಗೊಂಡು ಅದರಿಂದ ಒಂದು ಹಾಗಲಕಾಯಿ ಪೀಸನ್ನು ತೊಗೊಳ್ರಿ. ಈ ರೀತಿ ಪ್ರೆಸ್ ಮಾಡಿ ನೋಡಿರಿ, ಮೆತ್ತಗೆ ಇರಬೇಕು ಅದು ಹಾಗಲಕಾಯಿ. ಬಿಸಿ ಇರ್ತೈತಿ, ಹುಷಾರಾಗಿ ಮಾಡ್ಕೊಳ್ರಿ. ಈ ರೀತಿಯಾಗಿ ಮೆತ್ತಗೆ ಪಲ್ಯ ಸರಿಯಾಗಿ ಕುದ್ದಿದ್ರೆ ಅದು ಮೆತ್ತಗೆ ಆಗಿಬಿಡ್ತೈತಿ ಹಾಗಲಕಾಯಿ ಪಲ್ಯ. ನೋಡಿ ಈ ರೀತಿ ಆದರೆ ಪಲ್ಯ ಕರೆಕ್ಟಾಗಿ ಕುದ್ದಿದೆ ಅಂತ ಅರ್ಥ. ನೋಡಿ ಕರೆಕ್ಟಾಗಿ ಬಂದಿದೆ ಪಲ್ಯ. ಈಗ ನೋಡಿ ರುಚಿಕರವಾದ ಆರೋಗ್ಯಯುತವಾದ ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ಈಸ್ ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಪಲ್ಯ ರೊಟ್ಟಿ ಚಪಾತಿ ಜೊತೆ ತಿನ್ನಲು ತುಂಬ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಅಂದ್ಕೊಂಡು ತುಂಬಾ ಒಳ್ಳೆಯದು. ಒಮ್ಮೆ ಈ ರೀತಿ